ನೋಡಿ ಮತ್ತೆ ಜಲ್ದಿ ಮಧ್ಯಾಹ್ನ ಕ್ಯಾಂಪಿಗೆ ಬರ್ತೀಯಾ? ಗೊತ್ತೇ ಯಾರು ಬರಲ್ಲ ಅಂತ. ಸೋಲೋ ಕ್ಯಾಂಪ್ ನಮ್ಮ ಗಾಡಿ ಆಟೋಮೆಟಿಕ್ ಅದು ಆಗೈತೆ. ದಯವಿಟ್ಟು ಏನಂದ್ರೆ ಇವತ್ತು ನೀರು ಕಮ್ಮಿ ಇದಾವೆ. ಏನಾದರೂ ಆಗ್ಬಿಟ್ರೆ ಕಷ್ಟ ಅಂತ ಆಗುತ್ತೆ. ನಾವು ಯಾವ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಿರ್ಲಿಲ್ಲ. ಕರೋನಾದಾಗೆಲ್ಲ ಮಾಡ್ಬೇಕಂತ ಹೊಡೆತ ತಿಂತಿದ್ರಿ ನಾವು. ಚಲಲ್ಲ ಇದಾಡ್ತಿದ್ವಿ. ಇಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತೀನಿ, ಬನ್ನಿ ಸ್ಕಿಪ್ ಮಾಡಿಬಿಡ್ರಿ, ಹಾಗೆ ಕಂಟಿನ್ಯೂ ನೋಡ್ತಾ ಇರಿ ಅಂತ ಹೇಳ್ತಾ ಶುರು ಮಾಡೋಣ. ಬನ್ನಿ, ಗ್ಯಾಪಾಗ ಒಂದು ಟ್ಯಾಂಕಿ ಸಿಕ್ತು. ಇದೆ ಅಡ್ವೆಂಚರ್. ಇದು ಕೂಡ ಆ್ಯಡ್ ಆಗುತ್ತೆ ಆ್ಯಕ್ಟಿವಿಟೀಸಲ್ಲಿ. ಹತ್ತಕ್ಕೆ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಿಲ್ಲ. ಇಲ್ಲಿಂದ 7 ಕಿಲೋಮೀಟರ್ ಎದುರುಗಡೆನೆ ಕಾಣ್ತಿದೆ. ಕ್ರೇಜಿ. ಸನ್ಸೆಟ್ ಟೈಮಿಗೆ ಬಂದಿದ್ದೀನಿ. ಕ್ರೇಜಿ. ಅಲ್ಲೇನೋ ಹೋಗ್ಬೇಕೀಗ. ಕ್ರೇಜಿ ನೋಡ್ರಿ ಸನ್ಸೆಟ್. ಕ್ಯಾಂಪ್ ಪಕ್ಕದ ಅನ್ಬಿಲೀವಬಲ್ ಅನ್ಕೊಳ್ರಿ. ಇಲ್ಲಿ ರಾತ್ರಿ ಸಂಜೆ ಮೇಲೆ ಕರಡಿ ಏನೋ ಬರ್ತಾವಂತೆ. ಇಲ್ಲಿ ಚೆಕ್ಪೋಸ್ಟರ್ ಹೇಳಿದ್ರು, ಆದರೂ ಬಿಡಲ್ಲ. ನಾನು ಕ್ಯಾಂಪ್ ಹಾಕಿ ಹಾಕ್ತೀನಿ. ಕ್ಯಾಂಪ್ ಹಾಕೋಣಂದ್ರೆ ಇಲ್ಲಿ 6 ಜನರು ಬೇರೆ ಇದ್ದಾರೆ. ನೀವು ಜನರಿದ್ರೆ ಸಮಸ್ಯೆ. ಟೈಮ್ ಆಯ್ತಲ್ಲ 6:30. ಸಂಜೆ ಮೇಲೆ ಇಲ್ಲಿ ಕರಡಿ ಬರ್ತಾವು. ಇಲ್ಲಿ ಇರಂಗಿಲ್ಲ, ಉಳ್ಕೊಳಂಗಿಲ್ಲ ಅಂತಿದ್ರೆ ನಾನು ಬಿಡಲ್ಲ. ನಾನು ಕ್ಯಾಂಪ್ ಹಾಕ್ಲೇಬೇಕು. ನಾನು ಬಂದು ವಾಪಸ್ ಹಂಗೆ ಹೋಗೋದಂದ್ರೆ ಸುಳ್ಳು. ನಾನು ಇಲ್ಲೇ ಇರ್ತೀನಿ. ಇಲ್ಲಿ ಆಗಲಿಲ್ಲ ಅಂದ್ರೂ ಆ ಕಡೆ ಎಲ್ಲಾದರೂ ಕ್ಯಾಂಪ್ ಹಾಕ್ತೀನಿ. ಯಾಕಂದರೆ ಅವತ್ತು ಬಂದಿರೋದೇ ಕ್ಯಾಂಪ್ ಹಾಕಕ್ಕಂತ. ನೋಡೋಣ ಏನಾಗುತ್ತೆ. ಇಲ್ಲಿ ಒಳ್ಳೆ ಕಂಫರ್ಟ್ ಇತ್ತು. ಇಲ್ಲಿ ಕ್ಯಾಂಪ್ ಹಾಕಕ್ಕಾಗಲಿಲ್ಲ ಕೊನೆಗೂ. ಅಂದರೆ ಬೇರೆ ಕಡೆ ಅಂತೂ ಹೋಗ್ತೀನಿ. ನೋಡೋಣ ಬನ್ನಿ. ಇಲ್ಲಂತೂ ಆಗಲಿಲ್ಲ. ಬಟ್ ಇಲ್ಲಿ ಸಖತ್ತಾಗಿತ್ತು ವ್ಯೂ ಮಾತ್ರ. ಏನೋ ಮಾಡೋಕ್ಕಾಗಲ್ಲ. ಕಡೆ ಇನ್ನೊಂದು ಸ್ಪಾಟ್ ಇದೆ, ಆದರೆ ಅಲ್ಲಿ ಚೆನ್ನಾಗಿಲ್ಲ. ಅಲ್ಲಿ ಕ್ಯಾಂಪ್ ಹಾಕಿ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ನೋಡೋಣ ಬರ್ರಿ. ನೋಡ್ಬೋದು ನೀವು, ಎದುರುಗಡೆ ಸಿಟಿ ಕಾಣ್ತಿದೆ. ಕ್ರೇಜ್ ಇದೆ ಪ್ಲೇಸ್ ಮಾತ್ರ. ಕೊನೆಗೂ ಕ್ಯಾಂಪ್ ಹಾಕಿದೆ. ಪೀಸ್ ಇದೆ ಜಾಗ ಮಾತ್ರ. ಪಕ್ಕದಲ್ಲಿ ಒಂದು ಗುಡ್ಡದ ಫ್ಯಾನ್ ಕೂಡ ಇದೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಗುಡ್ ನೈಟ್. ಶರಸ್ಕರ ಶರಣು ನಮಸ್ಕಾರ ಎಲ್ರಿಗೂ. ಯಾನ ಮನ ಜ್ಞಾನ ಜನತೆಗೆ ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಸ್ಯಾನೇನ್ ಅಂತ ಹೇಳ್ತಾ ನಿನ್ನೆ ಇಲ್ಲೇ ಬಂದು ಕ್ಯಾಂಪ್ ಹಾಕಿದ್ದು. ಆ ಕಡೆ ಹಾಕ್ಬೇಕಿತ್ತು, ಆದರೆ ಅಲ್ಲಿ 6:30 ಕ್ಲೋಸು, ಕ್ಯಾಂಪ್ ಹಾಕಂಗಿಲ್ಲ ಅಂತ ಹೇಳ್ತಿದ್ರು. ಕರಡಿ ಕಾಟ ಬೇರೆ ಇದಾವೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಯಾವುದೇ ಕರಡಿ ಇಲ್ಲ. ನಾನೇ ಒಂದು ದೊಡ್ಡ ಕರಡಿ ಬಿಟ್ರೆ ಜಾಗ ಮಾತ್ರ ತುಂಬ ಪೀಸಾಗಿತ್ತು. ಈ ಕಡೆ ನೋಡ್ಬೋದು ನೀವು ಬೆಳಗ್ಗಿನ ಸೂರ್ಯೋದಯ.
ಕ್ರೇಜಿ. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಟೆಂಪಲ್ ಹತ್ರನೇ ಹೋಗಿದ್ವಿ. ಇದ್ಯಾವುದೋ ಒಂದು ಸ್ಪಾಟ್ ಅಂಡ್ ಮಾಡಿದ್ದೀನಿ. ಕ್ರೇಜ್ ಇದೆ ಪ್ಲೇಸ್ ಮಾತ್ರ. ನೋಡ್ಬೋದು ನೀವು, ಸೂರ್ಯೋದಯ ಆಗ್ತಿದೆ. ಇಲ್ಲಿ ನಿದ್ದೆ ಇದೆ. ಮಧ್ಯರಾತ್ರಿ ಎಚ್ಚರ ಆಯ್ತು, ಎದ್ದೆ ಮತ್ತೆ ವಾಪಸ್ ಮಕ್ಕಂಡೆ. ನೋಡಿದ್ರೆ ಆಗಲೇ ಬೆಳಗ್ಗೆ ಆಗಿದೆ. ಅಂದ್ರೆ ರಾತ್ರಿ ಸ್ಟಾರ್ಟಿಂಗ್ ನಿದ್ದೆ ಬರೋದು ಹಿಂಸೆ ಆಯ್ತು. ಯಾಕಂದರೆ ಫ್ಯಾನಿನ ರೆಕ್ಕೆ ಸೌಂಡ್ ಶಬ್ದ ಐತಲ್ಲ, ರಾತ್ರಿ ಸಿಕ್ಕಾಪಟ್ಟೆ ಫಾಸ್ಟ್ ತಿರುಗ್ತಿತ್ತು. ಕಂಟಿನ್ಯೂಸ್ ಇಲ್ಲೆಲ್ಲ ಏನೇನು ಫ್ಯಾನ್ಗಳಿದಾವೆ ಎಲ್ಲ ತಿರುಗ್ತಾವೆ. ಡೇ ಹೊತ್ತು ಗಾಳಿ ಇರಲ್ಲ, ಅಷ್ಟು ತಿರ್ಗೋದು ಕಮ್ಮಿ. ಆದರೆ ನೈಟ್ ಹೊತ್ತು ಫುಲ್ಲು ತಿರುಗ್ತಿರ್ತಾವೆ ಕಂಟಿನ್ಯೂಸ್. ಎಲ್ಲ ಫ್ಯಾನ್ಗಳು ತಿರುಗ್ತಿವೆ. ರೆಡಿ ಸೂರ್ಯೋದಯ ಆಗ್ತಿದೆ. ಬನ್ನಿ ಆ ಕಡೆ ಸ್ಪಾಟ್ ಚೆನ್ನಾಗಿದೆ, ಅಲ್ಲಿ ಹೋಗೋಣ. ಇನ್ನೊಂದು ಸ್ವಲ್ಪ ಅಲ್ಲಿಂದ ಮೇಲತ್ತೋಣ. ಕ್ರೇಜಿ ಇವತ್ತು ಮಾತ್ರ. ಕೊನೆಗೂ ಈ ಪ್ಲೇಸಲ್ಲಿ ಕ್ಯಾಂಪ್ ಹಾಕಿದೆ. ಹಾಗೆ ಈ ಪ್ಲೇಸು ಎಕ್ಸ್ಪ್ಲೋರ್ ಲಿಸ್ಟಲ್ಲಿ, ಕ್ಯಾಂಪೇನ್ ಲಿಸ್ಟಲ್ಲಿ ಮುಗೀತು ಅಂತ ಅಂದ್ಕೊಳ್ರಿ. ಎಕ್ಸ್ಪ್ಲೋರ್ ಆಯಿತು, ಕ್ಯಾಂಪು ಆಯಿತು. ಇನ್ಮೇಲೆ ಈ ಕಡೆ ಈ ಜಾಗದ ಕಡೆ ಬರೋಲ್ಲ. ಆದರೂ ಮಳೆಗಾಲದಾಗ ಹೇಗಿರುತ್ತೆ ನೋಡ್ಬೇಕಿದು. ಬೆಳಗ್ಗೆ ಒಂದು ಆರೆಂಜ್ ಇದೆ, ಬನ್ನಿ ತಿನ್ನೋಣ. ಮತ್ತೇನು ಹೇಳೋಣ, ಕಿತ್ತಳೆ ಈಸೆ. ರಾತ್ರಿ ಹಣ್ಣಿತ್ತು, ಡ್ರೈ ಫ್ರೂಟ್ಸ್ ಇತ್ತು ತಿಂದೆ. ಚಿಪ್ಸ್ ಏನೋ ಇತ್ತು ತಿಂದೆ. ಶಿವ ತಪ್ಕೊಂಡೆ. ಮತ್ತೆ ಆ ಕರಡಿನಿಂದ ಏನಿಲ್ಲ, ನಾನೇ ಒಂದು ದೊಡ್ಡ ಕರಡಿ. ಅಂದರೂ ಈ ಥರ ಸೋಲೋ ಕ್ಯಾಂಪ್ ಎಲ್ರಿಗೂ ಬರಲ್ಲ. ತುಂಬ ಧೈರ್ಯ ಬೇಕು. ಧೈರ್ಯ ಎಲ್ಲದೂ ಬೇಕು, ಭಾಳ ಬೇಕು. ಅದು ಮಾತ್ರ ನಿಜ, ಸತ್ಯ. ಎಲ್ಲರೂ ಮಾಡೋದಿದ್ರೆ ಜೊತೆಗೆ ಎಲ್ಲರೂ ಕ್ಯಾಂಪ್ ಮಾಡ್ತಿದ್ರೇನೋ. ಆದರೆ ತುಂಬ ಜನ ಹೆದರ್ತಾರೆ, ಹೆಂಗೋ ಏನು ಅಂತ. ಯಾರು ಹೆದರದಿದ್ರೆ ನನ್ನ ನೋಡಿ ಧೈರ್ಯ ತಗೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಂತೀರಾ? ಕೊನೆಗೂ ನಮ್ಮ ಹೋಮ್ ಟೌನ್ ನಿಯರೆಸ್ಟ್ ಕ್ಯಾಂಪ್ ಮಾಡಿದ್ದೆ. ಅನ್ಬಿಲೀವಬಲ್. ನಾನು ಲೈಫಾಗಿ ಅನ್ಕೊಂಡಿರ್ಲಿಲ್ಲ ಕ್ಯಾಂಪ್ ಮಾಡ್ತೀನ ಅಂತ. ಇಲ್ಲಿ ಕೊನೆಗೂ ಮಾಡಿದ್ದೆ. ಮತ್ತೆ ಇದೇ ರೀತಿ ಅಡ್ವೆಂಚರ್ ಕ್ಯಾಂಪ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಬೇಡ ಇಲ್ಲಿಗೆ ನಿಲ್ಲಿಸ್ತೀನಿ ಈ ಲಾಕ್ನ. ಎಲ್ರಿಗೂ ಶುಭವಾಗಲಿ. ಶರಣು. ಲೇಸ್ ಮಸ್ತ್ ಇದೆ ಅಲ್ಲ, ಲೇಸ್ ಮಸ್ತ್ ಇದೆ.